ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಗುರುಗಳಿಗೆ ವಯಸ್ಸಾಗ್ತಾ ಇತ್ತು. ಅವರ ಶಿಷ್ಯವರ್ಗವು ದೊಡ್ಡದು. ಶಿಷ್ಯರಲ್ಲಿ ಕೆಲವರು ಈಗಾಗಲೇ ದೊಡ್ಡ ಹೆಸರು ಮಾಡಿ ಗುರುಗಳ ಕೀರ್ತಿಯನ್ನು ಊರ್ಜಿತಗೊಳಿಸಿದ್ರು. ಮತ್ತು ಕೆಲವರು ಈಗೀಗ ಮೇಲಕ್ಕೆ ಬರ್ತಾ ಇದ್ರು. ಕೆಲವರು ಪರಿಶ್ರಮಿಗಳು, ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ರು. ಇನ್ನು ಕೆಲವರು ಯಾವ ಪ್ರಗತಿಯನ್ನು ತೋರಿಸದೆ ಕೇವಲ ಕಾಲಹರಣ ಮಾಡ್ತಾಯಿದ್ರು. ಅವರಲ್ಲೊಬ್ಬ ನಾರಾಯಣ. ಈ ನಾರಾಯಣನ ತಂದೆ ತಾಯಿಯರು ತುಂಬ ಬಡವರಾಗಿದ್ದರು. ತಂದೆಗೆ ಆರೋಗ್ಯ ಯಾವಾಗಲೂ ಸರಿ ಇರದೆ ತಾಯಿಯ ಮೇಲೆ ಮನೆಯ ಜವಾಬ್ದಾರಿ ಬಿದ್ದಿತ್ತು. ಗುರುಗಳು ನಾರಾಯಣನ ಮನೆಯ ಪರಿಸ್ಥಿತಿಯನ್ನು ಕಂಡು ಕರುಣೆಯಿಂದ ಅವನನ್ನು ತಮ್ಮಲ್ಲಿ ಇರಿಸಿಕೊಂಡ್ರು. ಅವನು ಚೆನ್ನಾಗಿ ಬೆಳಿಲಿಕ್ಕಂತ ಪ್ರಯತ್ನ ಮಾಡ್ತಾಯಿದ್ರು. ಆದರೆ ಅದೇನು ತೊಂದರೆನೋ ಏನು, ನಾರಾಯಣನಿಗೆ ಸದಾ ಗೊಣಗುವ ಚಟ ಇತ್ತು. ಅವನಿಗೆ ಪ್ರತಿಯೊಬ್ಬರ ಬಗ್ಗೆ, ಪ್ರತಿ ವಿಷಯದ ಬಗ್ಗೆ ಏನಾದರೂ ತಕರಾರು ಇದ್ದೇ ಇರ್ತಾಯಿತ್ತು. ಹುಡುಗ ಒಳ್ಳೆಯವನು, ಆದರೆ ಪ್ರತಿಯೊಂದರಲ್ಲೂ ತಪ್ಪು ದೋಷಗಳನ್ನು ಕಂಡುಹಿಡಿಯೋದು, ಸದಾ ಗೊಣಗೋದು ಅವನ ಅಭ್ಯಾಸ ಆಗಿತ್ತು. ಗುರುಗಳು, ಹಿರಿಯ ಶಿಷ್ಯರು ಎಷ್ಟು ಬಾರಿ ಹೇಳಿದ್ರೂ ಪ್ರಯೋಜನ ಆಗ್ತಾ ಇರಲಿಲ್ಲ. ಒಂದು ಸಲ ಅವನು ಹೀಗೆ ಗೊಣ್ತಾ ಇರಬೇಕಾದ್ರೆ ಗುರುಗಳು ಅವನನ್ನು ಕರೆದರು. ನಾರಾಯಣ, ಇಲ್ಲಿ ಬಾ ಮಗು, ಒಂದು ಮುಷ್ಟಿ ಉಪ್ಪು ತೆಗೆದುಕೊಂಡು ಬಾ, ಹಾಗೆಯೇ ಒಂದು ಲೋಟದಲ್ಲಿ ನೀರು ತಾ ಅಂದರು. ನಾರಾಯಣ ಹಾಗೇ ಮಾಡ್ದ. ಈಗ ಈ ಉಪ್ಪನ್ನು ಲೋಟದ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕಲಕು ಅಂತ ಆಜ್ಞಾಪಿಸದು. ಆ ನೀರನ್ನು ಸ್ವಲ್ಪ ಕುಡಿದು ರುಚಿ ನೋಡಿ ಹೇಳು ನನಗೆ ಹೇಗಿದೆ ಅಂತ. ಗುರುಗಳೇ, ತುಂಬ ಉಪ್ಪಾಗಿದೆ, ಕುಡಿಲಿಕ್ಕೆ ಸಾಧ್ಯವೇ ಇಲ್ಲವಾದಷ್ಟು ಉಪ್ಪು ಅಂದ ನಾರಾಯಣ. ಹೌದೇ, ಹಾಗಾದರೆ ನನ್ನೊಂದಿಗೆ ಬಾ, ಹಾಗೆಯೇ ಇನ್ನೊಂದು ಹಿಡಿ ಉಪ್ಪು ತೆಗೆದುಕೊಂಡು ಬಾ ಅಂತ ಗುರುಗಳು ಮುಂದೆ ನಡೆದರು. ಸ್ವಲ್ಪ ದೂರ ಹೋದ ಮೇಲೆ ಅಲ್ಲೊಂದು ವಿಶಾಲವಾದ ಕೆರೆ ಇತ್ತು. ನೀರು ತುಂಬ ತಿಳಿಯಾಗಿತ್ತು. ಗುರುಗಳು ನಾರಾಯಣನಿಗೆ ಆ ಹಿಡಿ ಉಪ್ಪನ್ನು ಕೆರೆಯ ನೀರಿನಲ್ಲಿ ಹಾಕಿ ಕಲಕುವಂತೆ ಹೇಳಿದರು. ಅವನು ಹಾಗೆಯೇ ಮಾಡ್ದ. ನಾರಾಯಣ, ಈಗ ಒಂದು ಬೊಗಸೆ ನೀರನ್ನು ತೆಗೆದುಕೊಂಡು ಕುಡಿದು ನೋಡು ಅಂದರು. ಅವನು ಅಂತೆಯೇ ಮಾಡ್ದ. ನೀರು ಹೇಗಿದೆ? ಸಿಹಿಯಾಗಿದೆ ಗುರುಗಳೇ. ಅಲ್ಲಪ್ಪ, ನೀನು ಒಂದು ಹಿಡಿ ಉಪ್ಪು ಹಾಕಿದೆಯಲ್ವೇ, ಅದು ಉಪ್ಪಾಗಿರಬೇಕಿತ್ತಲ್ಲ. ಹೌದು ಗುರುಗಳೇ, ಆದರೆ ನೀರು ಉಪ್ಪಾಗಿಲ್ಲ, ಸಿಹಿಯಾಗಿದೆ ಅಂದ ನಾರಾಯಣ. ಯಾಕೆ ಗೊತ್ತಾಯ್ತೆ ನಾರಾಯಣ, ಇಲ್ಲಿ ಬಾ, ತಿಳಿಸ್ತೀನಿ ಅಂತ ಅವನನ್ನು ಹತ್ತಿರಕ್ಕೆ ಕರೆದು ಕುಳ್ಳಿರಿಸ್ಕೊಂಡ್ರು ಗುರುಗಳು. ನಮ್ಮ ಜೀವನದಲ್ಲಿ ಬರುವ ನೋವು, ದುಃಖಗಳೆಲ್ಲ ಹಿಡಿ ಉಪ್ಪಿದ್ದಂತೆ. ಎಲ್ಲರ ಜೀವನದಲ್ಲೂ ಬರುವಂಥದ್ದು, ಯಾರನ್ನು ಕೂಡ ಬಿಡೋದಿಲ್ಲ. ಆದರೆ ಅದರ ತೀಕ್ಷ್ಣತೆ ತಟ್ಟೋದು ಅದು ಯಾವ ಗಾತ್ರದ ಪಾತ್ರೆಯಲ್ಲಿದೆ ಅನ್ನೋದರ ಮೇಲೆ. ಪಾತ್ರೆ ಸಣ್ಣದಾದಷ್ಟು ಉಪ್ಪಿನ ತೀಕ್ಷ್ಣತೆ ಹೆಚ್ಚು. ಪಾತ್ರೆ ದೊಡ್ಡದಾದಂತೆ ಉಪ್ಪಿನ ತೀವ್ರತೆಯು ಕೂಡ ಕಡಿಮೆ ಆಗ್ತದೆ. ಉಪ್ಪಿನ ಪ್ರಮಾಣ ಮಾತ್ರ ಅಷ್ಟೇ, ಅದನ್ನು ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ನೀನು ಈಗ ಕಂಡಿಯಲ್ಲ, ಅದೇ ಹಿಡಿ ಉಪ್ಪು ಲೋಟ ನೀರಿನಲ್ಲಿ ಹಾಕಿದಾಗ ಬಾಯಿಗೆ ಹಾಕಲಾಗದಷ್ಟು ಉಪ್ಪಾಗಿತ್ತು. ಆದರೆ ಅಷ್ಟೇ ಉಪ್ಪನ್ನು ಕೆರೆಗೆ ಹಾಕಿದಾಗ ಉಪ್ಪಿನ ಲಕ್ಷಣವೇ ಉಳಿಲಿಲ್ಲ. ಆದ್ದರಿಂದ ನಿನ್ನ ಜೀವನದಲ್ಲಿ ಬರುವ ನೋವು, ದುಃಖಗಳನ್ನು ಕಡಿಮೆ ಮಾಡಿಕೊಳ್ಬೇಕಾದ್ರೆ ನೀನು ಚಿಕ್ಕ ಲೋಟ ಆಗಬಾರ್ದು, ವಿಶಾಲವಾದ ಕೆರೆಯಾಗಬೇಕು. ಕೇವಲ ನಾನು, ನನ್ನ ಮನೆ, ನನ್ನ ಪರಿವಾರ ಅಂತ ಹೇಳಿ ಸ್ವಾರ್ಥವಾಗಿ ಬದುಕಿದ್ರೆ ನಿನ್ನ ಬದುಕಿನ ಪಾತ್ರ ಕೇವಲ ಪುಟ್ಟ ಲೋಟದಂತಾಗತ್ತೆ. ನೋವು, ದುಃಖಗಳೆಂಬ ಉಪ್ಪಿನ ತೀವ್ರತೆ ಹೆಚ್ಚಾಗ್ತಾನೇ ಇರುತ್ತೆ. ಅದೇ ನೀನು ವಿಶಾಲವಾಗುತ್ತಾ ಪ್ರಪಂಚವನ್ನು ಅಪ್ಪಿ ನಡೆದರೆ ನಿನ್ನ ವೈಯಕ್ತಿಕ ನೋವುಗಳೆಲ್ಲ ಈ ಜಗತ್ತೆಂಬ ಕೆರೆಯಲ್ಲಿ ಕರಗಿ ಉಪ್ಪಿನ ತೀವ್ರತೆ ನಿನಗೆ ಅರಿವಾಗೋದೇ ಇಲ್ಲ. ಇನ್ನು ಮೇಲೆ ತೊಂದರೆ ಆಯ್ತಂತ ಗೊಣಗಬೇಡ. ನೀನು ಯಾವಾಗಲಾದರೂ ತೊಂದರೆ ಆಯಿತು ಅಂತ ಅನಿಸಿದ್ರೆ ನೀನಿನ್ನೂ ಕೆರೆಯಾಗದೆ ಲೋಟವಾಗಿ ಇದೆಯಾ ಅಂತ ಅರ್ಥ ಅಂದರು. ನಿನ್ನನ್ನು ಬೃಹತ್ ಸಮಾಜದಲ್ಲಿ ನೀನು ಸೇರಿಸಿಕೊಂಡ್ಬಿಡು. ಆಗ ಪ್ರಪಂಚದ ಸುಖಕ್ಕೆ ಭಾಗಿಯಾಗುವುದಲ್ಲದೆ ನಿನ್ನ ದುಃಖವನ್ನು ಹಂಚಿಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗತ್ತೆ. ನಾರಾಯಣನ ಮನಸ್ಸು ಕೊಳದಂತೆ ತಿಳಿಯಾಯಿತು. ಆತ್ಮೀಯರೇ, ಈ ಕತೆ ಎಷ್ಟು ನಿಜ ಅಲ್ವಾ? ನಮ್ಮ ವೈಯಕ್ತಿಕ ಜೀವನದಲ್ಲಿ ಬರುವ ನೋವು, ದುಃಖಗಳು
ಕಡಿಮೆಯಾಗಬೇಕಾದ್ರೆ ಸ್ವಾರ್ಥ ಕಡಿಮೆಯಾಗದೆ ಬೇರೆ ಗತಿ ಇಲ್ಲ. ಸ್ವಾರ್ಥ ಹೆಚ್ಚಾದಂತೆ ಉಪ್ಪು ಹೆಚ್ಚಾಗಿ ನಮಗೆ ನೀರನ್ನು ಕುಡಿಸ್ಬಿಡ್ತದೆ. ಬಹುಶಃ ಈ ಕತೆ ನಿಮಗೆ ಮೆಚ್ಚುಗೆಯಾಗಿರುತ್ತೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.